ತಮಿಳುನಾಡು ರಾಜಕಾರಣ ಮತ್ತೆ ಸುದ್ದು ಮಾಡಿದೆ. ದಿಢೀರ್ ಎಂದು ಎದ್ದು ಬಂದ ಅಧಿಕಾರ ಹಿಡಿದ ಟಿವಿಕೆ ಬೆನ್ನಲ್ಲೇ ಮತ್ತೊಂದು ಪ್ರಾದೇಶಿಕ ಪಕ್ಷದ ಹವಾ ಸೃಷ್ಟಿಯಾಗಿದೆ. ಹೌದು, ತಮಿಳುನಾಡು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಪ್ರೆಸಿಡೆಂಟ್ ಆಗಿದ್ದ ಮಾಜಿ ಐಪಿಎಸ್ ಆಫೀಸರ್ ಕೆ ಅಣ್ಣಾಮಲೈ ಕಮಲಾ ಪಾಲಯಕ್ಕೆ ದಿಢೀರ್ ಅಂತ ಗುಡ್ ಬೈ ಹೇಳಿ ಹೊರ ಬಂದಿದ್ದಾರೆ. ಇಷ್ಟೇ ಆಗಿದ್ರೆ ಇಡೀ ದೇಶ ಇಷ್ಟೊಂದು ಶಾಕ್ ಆಗ್ತಿರ್ಲಿಲ್ಲ. ಆದ್ರೆ ಬಿಜೆಪಿ ತೊರೆದ ಕೆಲವೇ ಗಂಟೆಯಲ್ಲಿ ಅಣ್ಣಾಮಲೈ ಲಾಂಚ್ ಮಾಡಿದ ದಿ ಲೀಡರ್ಸ್ ಅನ್ನೋ ಹೊಸ ರಾಜಕೀಯ ಆಂದೋಲನ ಇಡೀ ದೇಶವೇ ತಿರುಗಿ ನೋಡುವಂತಹ ಹಲ್ಚಲ್ ಸೃಷ್ಟಿಸಿದೆ. ಡಿಜಿಟಲ್ ಲೋಕದಲ್ಲಿ ಲಿಂಕ್ ಶೇರ್ ಮಾಡಿದ ಕೆಲವೇ ಗಂಟೆಯಲ್ಲಿ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಮೂವ್ಮೆಂಟ್ಗೆ ಜಾಯ್ನ್ ಆಗಿದ್ದಾರೆ. ಅಂದ್ರೆ ಅಣ್ಣಾಮಲೈ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ಯೋಚನೆ ಮಾಡಿ. ಈ ದೊಡ್ಡ ಡೆವಲಪ್ಮೆಂಟ್ ಇಡೀ ತಮಿಳುನಾಡಿನ ದ್ರವಿಡ ಕೋಟೆಯನ್ನೇ ನಡುಗುವಂತೆ ಮಾಡಿದೆ. ಸದ್ಯಕ್ಕೆ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಸಿನಿಮಾ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ಹೊಸ ಪಕ್ಷದ ಹವಾ ಜೋರಾಗಿರೋ ಹೊತ್ತಲ್ಲೇ ಈಗ ಅಣ್ಣಾಮಲೈ ಹೊಸ ಆಟ ಶುರು ಮಾಡಿರೋದು ಯಾರಿಗೆ ಟಕ್ಕರ್ ಕೊಡೋಕೆ? ಅಸ್ತಿತ್ವದಲ್ಲಿ ಇರೋ ಡಿಎಂಕೆ, ಎಐಎಡಿಎಂಕೆ ಮಾತ್ರವಲ್ಲ, ತಮಿಳುನಾಡು ಬಿಜೆಪಿಯನ್ನು ತಾವು ಬೇರೆ ಪಕ್ಷಗಳ ತರಫೇ ನೋಡುತ್ತೀವಿ ಅಂತ ಅಣ್ಣಾಮಲೈ ಹೇಳಿರೋದು ಅಸಲಿ ರಹಸ್ಯವೇನು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚಿಸಿ 18 ತಿಂಗಳ ಮೊದಲೇ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿದ ಈ ಕಾಮನ್ ಮ್ಯಾನ್ ಪಾಲಿಟಿಕ್ಸ್ ಹಿಂದಿರೋ ರಾಜತಾಂತ್ರಿಕ ಒಳ ಸುಳಿವುಗಳೇನು? ಅಣ್ಣಾಮಲೈ ತಮಿಳುನಾಡಿನಲ್ಲಿ ಸ್ವತಂತ್ರ ಪಕ್ಷ ಕಟ್ಟಿ ಅಧಿಕಾರ ಹಿಡಿಯೋದು ಗ್ಯಾರಂಟಿನಾ ಅನ್ನೋದು ಇನ್ಸೈಡ್ ಸ್ಟೋರಿ ತೋರಿಸುತ್ತೀವಿ ನೋಡಿ. ಸದ್ಯಕ್ಕೆ ತಮಿಳುನಾಡು ರಾಜಕಾರಣದಲ್ಲಿ ಸಿನಿಮಾ ರೇಂಜ್ ನ ರೋಚಕ ಟ್ವಿಸ್ಟ್ಗಳು ಎದುರಾಗುತ್ತಿವೆ. ಇಷ್ಟು ದಿನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ತಳಮಟ್ಟದಿಂದ ಕಟ್ಟಿ ದ್ರವಿಡ ಪಾರ್ಟಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಅಣ್ಣಾಮಲೈ ಈಗ ಪಾರ್ಟಿಯಿಂದಲೇ ಅಫಿಷಿಯಲ್ ಆಗಿ ಹೊರಬಂದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರು ಪಕ್ಷ ತೊರೆದ ಕೆಲವೇ ಗಂಟೆಗಳಲ್ಲಿ ಇವರು ಸ್ಟಾರ್ಟ್ ಮಾಡಿದ ದಿ ಲೀಡರ್ಸ್ ಆಂದೋಲನಕ್ಕೆ ಬರೋಬ್ಬರಿ 8 ಲಕ್ಷ ಯುವಕರು ಸೇರ್ಪಡೆಯಾಗಿದ್ದಾರೆ. ತಮಿಳುನಾಡು ಇತಿಹಾಸದಲ್ಲೇ ರಾಜಕೀಯ ಪಕ್ಷ ಇರೋದ್ರಿಂದ ಹೊರಬಂದ ನಾಯಕನಿಗೆ ಈ ರೇಂಜ್ ನ ಇನ್ಸ್ಟೆಂಟ್ ಮಾಸ್ ಸಪೋರ್ಟ್ ಸಿಕ್ಕಿರೋದು ಇದೇ ಮೊದಲು. ಇಲ್ಲಿ ಪ್ರತಿಯೊಬ್ಬರಿಗೆ ಕಾಡುತ್ತಿರೋ ಬಿಗ್ಗೆಸ್ಟ್ ಪ್ರಶ್ನೆ ಅಂದ್ರೆ ಬಿಜೆಪಿಯಿಂದ ಹೊರಬಂದ ತಕ್ಷಣವೇ ಅಣ್ಣಾಮಲೈಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಫಾಲೋವರ್ಸ್ ಬೇಸ್ ಕ್ರಿಯೇಟ್ ಆಗೋಕೆ ಕಾರಣವೇನು? ಮೊದಲನೆಯದಾಗಿ ಅಣ್ಣಾಮಲೈ ಕ್ಲೀನ್ ಇಮೇಜ್ ಇರೋ ಮಾಜಿ ಐಪಿಎಸ್ ಆಫೀಸರ್. ಕರ್ನಾಟಕದಲ್ಲೂ ಕರಾವಳಿ ಸಿಂಗಂ ಅಂತಲೇ ಫೇಮಸ್ ಆಗಿದ್ದ ಇವರ ಪ್ರಾಮಾಣಿಕತೆ ಮತ್ತು ನಿರ್ಗಳ ಭಾಷಣದ ಶೈಲಿಗೆ ತಮಿಳುನಾಡಿನ ಯುವ ಜನತೆ ಕಂಪ್ಲೀಟ್ ಫಿದಾ ಆಗಿದ್ದಾರೆ. ತಮಿಳು ಯುವಕರಿಗೆ ಡಿಎಂಕೆ ಮತ್ತು ಎಐಎಡಿಎಂಕೆಯ ವಂಶ ಪಾರಂಪರ್ಯ ಹಾಗೂ ಕರಪ್ಷನ್ ಪಾಲಿಟಿಕ್ಸ್ ನೋಡಿ ಸಾಕಾಗಿ ಹೋಗಿದೆ. ಅವರಿಗೆ ಈಗ ಅಣ್ಣಾಮಲೈ ರೂಪದಲ್ಲಿ ಒಬ್ಬ ಹೊಸ ವಿಷನರಿ ಲೀಡರ್ ಸಿಕ್ಕಂತಾಗಿದೆ. ಇನ್ನು ಎರಡನೇ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅಂದ್ರೆ ತಮಿಳುನಾಡಿನಲ್ಲಿ ಇತ್ತೀಚೆಗಷ್ಟೇ ಎಂಟ್ರಿ ಕೊಟ್ಟಿರೋ ಸಿನಿಮಾ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಕ್ಷ ಸೃಷ್ಟಿಯಾಗಿರೋ ಹವಾ. ವಿಜಯ್ ಪಾಲಿಟಿಕ್ಸ್ ಗೆ ಬರ್ತಿದ್ದಂತೆ ಇಡೀ ಯುವ ಸಮೂಹ ಅವರ ಕಡೆ ತಿರುಗಿತ್ತು. ಆದ್ರೆ ಈಗ ಅಣ್ಣಾಮಲೈ ತಮ್ಮದೇ ಆದ ಹೊಸ ಗ್ರೌಂಡ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿರೋದ್ರಿಂದ ದಳಪತಿ ವಿಜಯ್ ಕೋಟೆಗೆ ಭೀಕರ ಟಕ್ಕರ್ ಸಿಗೋದು 100% ಫಿಕ್ಸ್ ಆಗಿದೆ. ವಿಜಯ್ಗೆ ಕೇವಲ ಸಿನಿಮಾ ಗ್ಲಾಮರ್ ಬೆಂಬಲವಿದ್ದರೆ ಅಣ್ಣಾಮಲೈಗೆ ಅಡ್ಮಿನಿಸ್ಟ್ರೇಷನ್ ಮತ್ತು ಗ್ರೌಂಡ್ ಲೆವೆಲ್ ಆರ್ಗನೈಸೇಷನ್ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ಅಣ್ಣಾಮಲೈ ಬಿಜೆಪಿ ಬಿಟ್ಟಿದರ ಹಿಂದಿನ ಆ ಅಸಲಿ ಸೀಕ್ರೆಟ್ ಗೇಮ್ ಪ್ಲಾನ್ ಬೇರೆ ಇದೆಯಾ? ಅಣ್ಣಾಮಲೈ ಸ್ವತಃ ಹೇಳಿರೋ ಪ್ರಕಾರ ನಾನು ಬಿಜೆಪಿ ವ್ಯಕ್ತಿಯಾಗಿರಬೇಕಾ ಅಥವಾ ಪಕ್ಕಾ ತಮಿಳಿಗನಾಗಿರಬೇಕಾ ಅನ್ನೋದು ನನ್ನ ಒಳಗಿದ್ದ ಬಿಗ್ ಕನ್ಫ್ಯೂಷನ್. ತಮಿಳುನಾಡಿನಲ್ಲಿ ಎಷ್ಟೇ ಓಡಾಡಿದ್ರೂ ಬಿಜೆಪಿಗೆ ಹಿಂದೆ ಹೊರಿಕೆ ಮತ್ತು ಹೊರಗಿನ ಪಕ್ಷ ಅನ್ನೋ ಹಣೆಪಟ್ಟಿ ಕಳಿಸೋಕೆ ಸಾಧ್ಯವಾಗ್ತಿರಲಿಲ್ಲ. ಇದೇ ಕಾರಣಕ್ಕೆ ಸುಮಾರು 18 ತಿಂಗಳ ಹಿಂದೆಯೇ ಅವರ ಅಮಿತ್ ಶಾ ಜೊತೆ ಸೀಕ್ರೆಟ್ ಮೀಟಿಂಗ್ ನಡೆಸಿ ರಾಜೀನಾಮೆ ನಿರ್ಧಾರ ತಿಳಿಸಿದ್ರು. ಎಲೆಕ್ಷನ್ ಮುಗಿಯೋವರೆಗೂ ಕಾಯ್ದು ಈಗ ಗೌರವವಾಗಿ ಹೊರಬಂದಿದ್ದಾರೆ. ಅಣ್ಣಾಮಲೈ ಅವರ ಈ ನಿರ್ಧಾರ ರಾಜಕೀಯವಾಗಿ 100% ಸರಿ ಇದೆ ಅಂತ ಎಕ್ಸ್ಪರ್ಟ್ಸ್ ಅಂತಿದ್ದಾರೆ. ಯಾಕಂದ್ರೆ ತಮಿಳುನಾಡಿನ ಮಣ್ಣಿನ ಗುಣವೇ ಆಗಿದೆ. ಅಲ್ಲಿ ಪ್ರಾದೇಶಿಕ ಅಸ್ಮಿತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಗೆ ಇರೋ ಬೆಳೆ ರಾಷ್ಟ್ರೀಯ ಪಕ್ಷಗಳಿಗೆ ಸಿಗಲ್ಲ. ಇದನ್ನ ಚಾಣಾಕ್ಷತನದಿಂದ ಅರಿತಿರೋ ಅಣ್ಣಾಮಲೈ ಈಗ ಕೊಯಂಬತ್ತೂರಿನಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಸೆಂಟರ್ ಫಾರ್ ಎಥಿಕ್ಸ್ ಅಂಡ್ ಪಾಲಿಟಿಕ್ಸ್ ಸಂಸ್ಥೆಯನ್ನು ಜೊತೆಗಿಟ್ಟುಕೊಂಡು ಪ್ರಜ್ಞಾಪೂರ್ವಕ ನಾಯಕತ್ವ ಮತ್ತು ಡೇಟಾ ಚಾಲಿತ ಆಡಳಿತದ ಮಾದರಿಯನ್ನು ಜನರ ಮುಂದೆ ಇಡ್ತಿದ್ದಾರೆ. ವಿಶೇಷ ಅಂದ್ರೆ ಅಣ್ಣಾಮಲೈ ಈಗಲೇ ಯಾವುದೇ ಪಕ್ಷಗಳಿಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಿಲ್ಲ. ಡಿಎಂಕೆ, ಎಐಎಡಿಎಂಕೆ ಮತ್ತು ಬಿಜೆಪಿಯನ್ನ ತಾವೊಬ್ಬ ಪ್ರಬುದ್ಧ ನಾಯಕನಾಗಿ ಸಮಾನ ದೂರದಲ್ಲಿ ನಿಂತು ನೋಡ್ತಿದ್ದಾರೆ. ಸದ್ಯಕ್ಕೆ ಅವರ ಉದ್ದೇಶ ವೆಬ್ಸೈಟ್ ಮೂಲಕ ತಳಮಟ್ಟದ ಸಾಂಸ್ಥಿಕ ಬಲವನ್ನು ಬಿಲ್ಡ್ ಮಾಡೋದು. ಈ ಬಿಗ್ ಆರ್ಗನೈಸೇಷನ್ ಒಮ್ಮೆ ಸ್ಟ್ರಾಂಗ್ ಆದ್ಮೇಲೆ ಸರಿಯಾದ ಟೈಮ್ ನೋಡಿ ದಿ ಲೀಡರ್ಸ್ ಆಂದೋಲನವನ್ನು ಒಂದು ಅಫಿಷಿಯಲ್ ರೀಜನಲ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡೋದು ಅಣ್ಣಾಮಲೈ ಅವರ ಅಂಡರ್ ಗ್ರೌಂಡ್ ಪ್ಲಾನ್ ಆಗಿದೆ.
ಒಟ್ಟಾರೆಯಾಗಿ ಹೇಳೋದಾದ್ರೆ ಅಣ್ಣಾಮಲೈ ಅವರ ಈ ಬಿಗ್ ಮಾಸ್ಟರ್ ಸ್ಟ್ರೋಕ್ ಮುಂಬರುವ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನು ಲೆಕ್ಕಾಚಾರಗಳನ್ನು ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಮಾಡಲಿದೆ. ಇಷ್ಟು ದಿನ ವಿಜಯ್ ಮತ್ತು ಸ್ಟಾಲಿನ್ ನಡುವೆ ಇದ್ದ ಫೈಟ್ಗೆ ಈಗ ಅಣ್ಣಾಮಲೈ ಥರ್ಡ್ ಆಂಗಲ್ ಕೊಟ್ಟಿದ್ದಾರೆ. ಗಾಯಗೊಂಡ ಸಿಂಗಂ ಕಮಲದ ಕೋಟೆಯಿಂದ ಹೊರಬಂದು ಹೆಣದಿರೋ ಈ ಚಾಣಕ್ಯ ತಂತ್ರ ದ್ರವಿಡ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಿ ತಮಿಳುನಾಡಿನ ಗದ್ದುಗೆ ಹಿಡಿಯೋಕೆ ಹೆಲ್ಪ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.